ಎಲ್ಲರೂ ಕೂಡ ಆಚರಣೆ ಕೇಳ್ಕೊಳ್ತಾ ಇದ್ದೇವೆ. 1893ರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ತಮ್ಮ ವೇದಾಂತ ವೇದಿಗಳ ಮುಖಾಂತರ ಬೆಳವಣಿಗೆಸಿ ದಿಗ್ವಿಜಯಶಾಲಿಗಳಾಗಿ ಜಗತ್ತಿಗೆ ಭಾರತೀಯತೆಯನ್ನ ಪರಿಚಯಿಸಿದಂತಹ ಮಹಾನ್ ಮೇಧಾವಿ, ಕೇವಲ ತಮ್ಮ ಮಾತುಗಳಿಂದಲೇ ಯುವಕರಲ್ಲಿ ವಿದ್ಯುತ್ ಶಕ್ತಿಯನ್ನ ಸಂಚರಿಸುವಂತೆ ಮಾಡುವಂತಹ ವೀರ ಸನ್ಯಾಸಿ, ತಮ್ಮ ದೇಶವನ್ನ ಕಟ್ಟಲು ಸಶಕ್ತ ಯುವಪಡೆಯನ್ನ ನಿರ್ಮಿಸುವಂತದ್ದೇನನ್ನ ಧ್ಯೇಯವಾದಂತಹ ಗುರಿ ಎಂದು ಹೇಳಿರುವಂತಹ ಆ ವೇದಾಂತ ಕೇಸರಿ ದಕ್ಷಿಣೇಶ್ವರ ದೇವಮಾನ ಚಿತ್ತ ತಪಸ್ವಿಯಾದ ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನ ನಾವು 1984ರಿಂದ ರಾಷ್ಟ್ರೀಯ ಯುವ ದಿನ ಎಂದೇ ಆಚರಿಸುತ್ತಾ ಬಂದಿದ್ದೇವೆ. ಹಾಗಾಗಿ ಈ ದಿನ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಡೆಯುತ್ತಿರುವಂತಹ ರಾಷ್ಟ್ರೀಯ ಯುವ ದಿನಾಚರಣೆ ಮತ್ತು ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಶುಭಾರಂಭಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ತುಂಬು ಹೃದಯದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮೊದಲಿಗೆ ನಮ್ಮ ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ಪ್ರೊಫೆಸರ್ ಪಿ ಸುಬ್ರಹ್ಮಣ್ಯ ಎಡಪಡಿತ್ತಾಯ, ಹಾಗೆ ಪರಪೂಜ್ಯ ಸ್ವಾಮಿ ಚಿದಾನಂದಜಿ ಮಹಾರಾಜ್ ಅಧ್ಯಕ್ಷರು ರಾಮಕೃಷ್ಣ ಮಠ ಮಂಗಳೂರು, ಪರಮಪೂಜ್ಯ ಸ್ವಾಮಿ ಮಹಾವೇದಾನಂದಜಿ ಸಂಪಾದಕರು ವೇದಾಂತ ಕೇಸರಿ ಮಾಸಪತ್ರಿಕೆ ರಾಮಕೃಷ್ಣ ಮಠ ಚೆನ್ನೈ, ಶ್ರೀ ಯುಟಿ ಖಾದರ್ ಮಾನ್ಯ ಶಾಸಕರು ಮಂಗಳೂರು ಕ್ಷೇತ್ರ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ವಿಧಾನ ಪರಿಷತ್ ಮಾಜಿ ಸದಸ್ಯರು ಕರ್ನಾಟಕ ಸರ್ಕಾರ, ಪಿ ವಿವೇಕಾನಂದ ಬನಿಯಾಲ ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾನಿಲಯ, ಶ್ರೀ ರಾಜು ಮಗವೀರ ರಿಜಿಸ್ಟರ್ ಆಫ್ ಮಂಗಳೂರು ಯೂನಿವರ್ಸಿಟಿ, ಪ್ರೊಫೆಸರ್ ಪಿ ಎಲ್ ಧರ್ಮ ರಿಜಿಸ್ಟರ್ ಪರೀಕ್ಷಾಂಗ, ಇವೆಲ್ಲವನ್ನು ಕೂಡ ತುಂಬು ಹೃದಯದಿಂದ ಈ ಸಂದರ್ಭದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. What a great feeling to have these dignitaries on the dais. Well, friends, I would like to give a little work to you all, and I want that thunderous applause as our dignitaries are taking their seats on the dais. A great day to remember, a great day to celebrate. Swami Vivekananda's 159th birth anniversary, celebrated as National Youth Day, and inauguration of Swami Vivekananda Study Center. At 9 a.m. today sharp, at the Mangalore University, Swami Vivekananda Study Center was inaugurated at the venue Yakshagana Kala Kendra. It was inaugurated by Paramapuja Swami Jitakamananda Ji Maharaj, President, Ramakrishna Math, Mangalore. And now the stage program starts. Well, friends, to mark an apt beginning to this great day, we start the program by singing the state anthem, the Nada Gite. This particular song was written by the national poet Vempu, and it was declared as the state song on 6th January 2004. Well, I request Miss Shrivani, Miss Chinmayi, Miss Megha, along with Satyajit Rao on the keyboard of Mangalore University, to sing the state anthem, followed by the Mangalore University anthem. May I request each one of you to kindly rise. जय
Please be seated. Thank you, dear students, for your selfless service. Everything that is excellent will come when the sleeping soul is roused to self-conscious activity, says Swami Vivekananda. A sense of duty is mine to request Professor P.L. Dharma, Registrar Evaluation, Mangalore University, to do the conscious task of welcoming all and introducing our guest on the dais. Sir, please. ಆತ್ಮೀಯರೇ, ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಾದ್ಯಂತ ಇವತ್ತು ಅತ್ಯಂತ ಗೌರವಪೂರ್ವಕವಾಗಿ ಶ್ರದ್ಧೆ ಭಕ್ತಿಯಿಂದ
ಸ್ವಾಮಿ ವಿವೇಕಾನಂದರವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಗೌರವಾನ್ವಿತರನ್ನ, ಸಭೆಯಲ್ಲಿ ಆಸೀನರಾಗಿರುವಂಥ ತಮ್ಮನ್ನೆಲ್ಲ ಸ್ವಾಗತಿಸುವ ಒಂದು ಕೆಲಸವನ್ನು ನಾನು ನಿಭಾಯಿಸ್ತಾ ಇದ್ದೇನೆ. ಆಮಂತ್ರಣ ಪತ್ರಿಕೆಯಲ್ಲಿ ಒಂದು ಪದ ಇದೆ. ಗೌರವಾನ್ವಿತ ಪೂಜನೀಯ ಸ್ವಾಮೀಜಿಯವರ ಎದುರುಗಡೆ ದಿವ್ಯ ಸಾನ್ನಿಧ್ಯ ಅಂತ ಒಂದು ಪದ ಬಳಸಿದ್ದಾರೆ. ಬಹಳ ಅರ್ಥಪೂರ್ಣವಾದ ಒಂದು ಪದ ಅದು. ಸ್ವಾಮೀಜಿಯವರು, ಸ್ವಾಮಿ ವಿವೇಕಾನಂದರು ಈ ಸಾನ್ನಿಧ್ಯದ ಬಗ್ಗೆ ಮಾತನಾಡಿದ್ದನ್ನ ಒಂದು ಹೇಳಿದ ನಂತರ ನನ್ನ ಈ ಪ್ರಮುಖ ಕೆಲಸವನ್ನ ನಿಭಾಯಿಸ್ತಾನೆ. ಬಹುಶಃ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಅವರೇನಾದ್ರೂ ಇಲ್ಲಿ ಇವತ್ತಿದ್ದಿದ್ರೆ, ನಿಮ್ಮ ದಿವ್ಯ ಸನ್ನಿಧಿಯಲ್ಲಿ, ಇಲ್ಲಿ ಬಂದಿರುವ ಎಲ್ಲರ ದಿವ್ಯ ಸನ್ನಿಧಿಯಲ್ಲಿ ನಾನು ನಿಂತುಕೊಳ್ಳಲಿಕ್ಕೆ ಅತ್ಯಂತ ಅದೃಷ್ಟವಂತನಾಗಿದ್ದೆ, ಭಾಗ್ಯವಂತನಾಗಿದ್ದೆ ಅಂತ ಹೇಳುವರು. ಯಾಕಂತಂದ್ರೆ ಯುವಕರಿಗೋಸ್ಕರವೇ ಯುವಕರನ್ನ ಪ್ರಯಾರಿಟೈಸ್ ಮಾಡಿ, ಯುವಕರೇ ಅತ್ಯಂತ ಪ್ರಮುಖವಾದ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಆಲೋಚನೆ ಮಾಡಿ ಭಾರತವನ್ನು ಕಟ್ಟುವ, ಇಡೀ ಪ್ರಪಂಚವನ್ನೇ ಕಟ್ಟುವ ಒಂದು ಅತ್ಯಂತ ಪವಿತ್ರ ಕಾರ್ಯದಲ್ಲಿ ತೊಡಗಿಸಿಕೊಂಡಂತ ಸ್ವಾಮೀಜಿಯವರ ಈ ಜಯಂತಿಗೆ ವಿಶೇಷವಾದ ಮಹತ್ವ ಇದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಡಿಸ್ಟಿಂಕ್ಟಿವ್ ಗೆಸ್ಟ್ಗಳನ್ನ ನೋಡ್ತಾ ಬನ್ನಿ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡವರು. ಪ್ರತಿ ಒಬ್ಬರಲ್ಲೂ ಯುವಕರಿಗೋಸ್ಕರ ಇರುವ ಒಂದೊಂದು ಅಜೆಂಡಾ ಇದೆ. ಯುವ ಜನತೆಯನ್ನ ಪ್ರೇರೇಪಿಸುವ ಮತ್ತು ಜನರಿಗೋಸ್ಕರವೇ ಬದುಕನ್ನು ಮುಡಿಪಾಗಿಟ್ಟಿರುವ ಒಂದೊಂದು ಬಹಳ ವ್ಯವಸ್ಥಿತವಾದ ಒಂದು ಅಜೆಂಡಾ ಇದೆ. ಆ ಕಾರಣಕ್ಕಾಗಿ ಈ ಕೆಲಸವನ್ನು ನಾನು ಬಹಳ ಅತ್ಯಂತ ಗೌರವಪೂರ್ವಕವಾಗಿ ನಿಭಾಯಿಸ್ತೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಮತ್ತು ಅತಿಥಿಗಳಾಗಿ ಬರಬೇಕಾಗಿದ್ದರಿಂದ ಎರಡು ಪ್ರಮುಖ ವ್ಯಕ್ತಿಗಳು ನಮಗೆ. ಡಾಕ್ಟರ್ ಅಶ್ವಥ್ ನಾರಾಯಣ CN, ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ದೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ಕೌಶಲಾಭಿವೃದ್ಧಿ ಸಚಿವರು ಅವರು, ಮತ್ತು ಶ್ರೀ ನಳಿನ್ ಕುಮಾರ್ ಕಟೀಲ್, ಮಾನ್ಯ ಲೋಕಸಭಾ ಸದಸ್ಯರು, ದಕ್ಷಿಣ ಕನ್ನಡ ಕ್ಷೇತ್ರ. ಇವರು ನಮಗೆ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಒಂದು ಬೆಸ್ಟ್ ವಿಶಸ್ ಅನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಅತ್ಯಂತ ಪ್ರಮುಖವಾದ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರೋರು ನಮ್ಮ ಗೌರವಾನ್ವಿತ ಕುಲಪತಿಗಳು, ಮಂಗಳೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಕುಲಪತಿಗಳು. ಈಗಾಗಲೇ ಹೆಚ್ಚಿನ ಅಧ್ಯಾಪಕ ಮಿತ್ರರಿಗೆ ಮತ್ತು ನಮ್ಮ ಮಾಧ್ಯಮ ಸ್ನೇಹಿತರಿಗೆ, ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಇದು ಗೊತ್ತಿರುವಂತಹ ವಿಷಯ. ಶಿಕ್ಷಣ ಕ್ಷೇತ್ರವನ್ನ ವಿದ್ಯಾರ್ಥಿ ಸ್ನೇಹಿಯನ್ನಾಗಿ ಮಾಡಿ, ಶಿಕ್ಷಣ ಕ್ಷೇತ್ರ ಹೇಗಿರಬೇಕು ಅನ್ನೋದಕ್ಕೆ ಒಂದು ವ್ಯಾಖ್ಯಾನವನ್ನು ಬರೆದು ತಮ್ಮ ಶೈಲಿಯಲ್ಲಿ ಆಡಳಿತವನ್ನು ನಡೆಸ್ತಾ ಶಿಕ್ಷಣವನ್ನ ಈ ರೀತಿಯೂ ಕೊಂಡೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈಗಾಗಲೇ ಸುಮಾರು ಒಂದು ಅರ್ಥದಲ್ಲಿ ಒಂದಷ್ಟು ಚರಿತ್ರೆಯನ್ನು ಬರೆದಿರುವಂತ ಗೌರವಾನ್ವಿತ ಕುಲಪತಿಗಳು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ತಮ್ಮೆಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ಕುಲಪತಿಗಳನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮಿ ಜಿತಕಾನಂದಜಾರಿ ಮಹಾರಾಜರವರು, ಅಧ್ಯಕ್ಷರು, ರಾಮಕೃಷ್ಣ ಮಠ, ಮಂಗಳೂರು. ಸುಮಾರು ವರ್ಷಗಳಿಂದ ಇವರನ್ನ ಬಲ್ಲೆ ನಾನು, ಮತ್ತು ತಾವೆಲ್ಲರೂ ಮಂಗಳೂರಿನಲ್ಲಿರುವವರೆಲ್ಲರೂ ಕೂಡ ಇವರನ್ನ ತಿಳ್ಕೊಂಡಿದ್ದೀರಿ. ಅವರ ಬಗ್ಗೆ ಸಾಕಷ್ಟು ಆಲೋಚನೆಗಳನ್ನ ಚಿಂತೆ ಮಾಡಿದ್ದೀರಿ. ಒಬ್ಬ ಸ್ವಾಮೀಜಿ ಆಗಿದ್ದುಕೊಂಡು ಈ ರೀತಿ ಒಂದು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ ಅನ್ನುವುದನ್ನ ಸಾಧಿಸಿ ತೋರಿಸಿದಂಥವ್ರು ಅವರು. ಮೌಲ್ಯ ಶಿಕ್ಷಣವನ್ನ ಶಿಕ್ಷಣ ಕ್ಷೇತ್ರದ ಅತ್ಯಂತ ಪ್ರಧಾನ ವಸ್ತುವನ್ನಾಗಿ ಮಾಡಿ ಇಡೀ ದೇಶದಾದ್ಯಂತ ಸುತ್ತಾಡಿ ಮೌಲ್ಯ ಶಿಕ್ಷಣವನ್ನ ಯುವ ಜನತೆಗೆ ಕೊಡುವಂತ ಅತ್ಯಂತ ಪವಿತ್ರವಾದ ಕೆಲಸವನ್ನ ಮಾಡ್ತಾ ಇರುವ ಇವರು ವ್ಯಕ್ತಿತ್ವ ನಿರ್ಮಾಣದ ಕಾಯಕವನ್ನ ಪ್ರಯಾರಿಟೈಸ್ ಮಾಡಿಕೊಂಡಿದ್ದು ಮಂಗಳೂರಿನಲ್ಲಿ ಒಂದು ಹೊಸ ಸಾಂಸ್ಕೃತಿಕ ಕ್ರಾಂತಿಯನ್ನ ಮಾಡಿದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮ, ಸ್ವಚ್ಛತಾ ಅಭಿಯಾನ ಅಂತ ತಾವು ಕೇಳಿದ್ದೀರಿ. ಇದಕ್ಕೆ ನಾನು ಹೊಸ ಪದ ಬಳಸಬೇಕು ಅಂತ ಇದ್ದೀನಿ. ಇದು ಸಾಂಸ್ಕೃತಿಕ ಸ್ವಚ್ಛತೆಯ ಸಂಸ್ಕೃತಿಯನ್ನ ದಕ್ಷಿಣ ಕನ್ನಡದ ಮಾತ್ರ ಅಲ್ಲ, ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯನ್ನಾಗಿ ಮಾಡಿದಂತ ಒಂದು ಕೀರ್ತಿ ಇವರಿಗೆ ಮತ್ತು ಇವರ ತಂಡದವರಿಗಿದೆ. ಸ್ವಾಮೀಜಿಯವರು
ಸ್ವಾಮೀಜಿಯವರು ಯಾವುದನ್ನ ಬೋಧಿಸ್ತಾರೋ, ಯಾವುದನ್ನ ವಿದ್ಯಾರ್ಥಿ ಸ್ನೇಹಿತರಿಗೆ, ಯುವ ಜನತೆಗೆ ಬೋಧಿಸ್ತಾರೋ, ಹೇಳ್ಕೊಳ್ತಾರೋ ಮತ್ತು ಅದರಲ್ಲಿ ಭಾಗಿಯಾಗಿದ್ದಾರೋ ಅದನ್ನ ಚಾಚೂ ತಪ್ಪದೆ ಮಾಡಿಸ್ತಾ ಇರುವರು. ಹಾಗಾಗಿ ಅವರ ಕಾಯಕ ಮತ್ತು ಅವರ ಮಾತುಗಳು ಎರಡು ಒಂದಕ್ಕೊಂದು ಹೊಂದಿಕೊಳ್ತವೆ. ಈ ಹಿನ್ನೆಲೆಯಲ್ಲಿ ಯುವ ಜನತೆಯನ್ನ ಒಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಚೌಕಟ್ಟಿನೊಳಗೆ ತಗೊಂಡು ಬರಲಿಕ್ಕೆ ಪ್ರಯತ್ನ ಪಡ್ತಿರುವ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಇವತ್ತು ಇದ್ದು ನಮ್ಮ ಅವರ ದಿವ್ಯ ಸಾನ್ನಿಧ್ಯವನ್ನ ನಾವು ಇಲ್ಲಿ ಗುರುತಿಸ್ತಾ ಇದ್ದೇವೆ. ತಮ್ಮೆಲ್ಲರ ಪರವಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿ ಸ್ನೇಹಿತರ ಪರವಾಗಿ, ಯುವ ಜನತೆಯ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಯವರನ್ನು ಸ್ವಾಗತಿಸ್ತಾ ಇದ್ದೇನೆ. ಪೂಜ್ಯ ಸ್ವಾಮಿ ಮಹಾಮೇಧಾನಂದಜಿಯವರು ಕೂಡ ಒಂದು ಅರ್ಥದಲ್ಲಿ ಮಾಡ್ತಾ ಇರುವ ಕೆಲಸಗಳು ಯುವ ಜನತೆಯನ್ನ ಮತ್ತು ಅವರ ಪಾತ್ರವನ್ನ ಡಿಫೈನ್ ಮಾಡುವಂತ ಕೆಲಸ. ಅವರು ಕೊಟ್ಟಿರೋ ಭಾಷಣವನ್ನ ಹೀಗೆ ಬ್ರೌಸ್ ಮಾಡಿ ನೋಡ್ತಾ ಇದ್ದೆ ನಾನು. ಅವ್ರ ಇಡೀ ವೆಬ್ಸೈಟ್ ಇದೆ ಅವ್ರದ್ದು. ಆ ವೆಬ್ಸೈಟ್ ನಲ್ಲಿ ಅವ್ರು ಕೊಟ್ಟಿರೋ ಭಾಷಣದ ತುಣುಕುಗಳನ್ನು ನೋಡ್ತಾ ಇದ್ದೆ ನಾನು. ಅವ್ರ ಬಗ್ಗೆ ಏನಾದ್ರೂ ಒಂದಿಷ್ಟು ಮಾತಾಡಬೇಕು ಅಲ್ವಾ, ಅವ್ರ ಪರಿಚಯ ಮಾಡ್ಕೊಳ್ಬೇಕು ಅಂತ ನೋಡ್ತಾ ಇದ್ದಾಗ ಅವರ ಇಡೀ ಭಾಷಣದ ತುಣುಕುಗಳು ಮತ್ತು ಅವರು ತೋರ್ಕೊಂಡಿರುವ ಕಾರ್ಯದ ತುಣುಕುಗಳು ಹೇಗಿದೆ ಅಂತಂದ್ರೆ, ವ್ಯಾಲ್ಯೂ ಎಜುಕೇಶನ್ ಅನ್ನೋದನ್ನ ಅವರು ಬಹಳ ಗಂಭೀರವಾಗಿ ಪರಿಗಣಿಸಿದವರು. ಇಡೀ ಭಾಷಣದ ತಾತ್ಪರ್ಯವನ್ನು ನೋಡ್ತಾ ಇದ್ದಾಗ ನನ್ಗೆ ಅನಿಸಿದ್ದು ಏನು ಅಂತಂದ್ರೆ, ಈ ದೇಶದಲ್ಲಿ ಏನೋ ಮಿಸ್ ಆಗಿದೆ, ಯಾವುದನ್ನ ಕಳ್ಕೊಂಡಿದ್ದೇವೆ, ಯಾಕೆ ಯಾವುದನ್ನು ಕಳ್ಕೊಂಡಿದ್ದೇವೆ ಅನ್ನೋದಕ್ಕೆ ಸಾಕಷ್ಟು ಉತ್ತರಗಳನ್ನು ಹುಡುಕ್ತಾ ಇದ್ದೇವೆ, ಸಂಶೋಧನೆಗಳನ್ನು ಮಾಡ್ತಾ ಇದ್ದೇವೆ. ಯಾವುದನ್ನು ಕಳ್ಕೊಂಡಿದ್ದೀವೋ ಅದನ್ನು ಯುವ ಜನತೆಗೆ ಕೊಡಬೇಕು ಅನ್ನೋದನ್ನ ಪರಿಗಣಿಸಿ ಇಡೀ ತಮ್ಮ ಸನ್ಯಾಸವನ್ನ ಈ ಕಾಯಕಕ್ಕೆ ಮೀಸಲಿಟ್ಟು ವ್ಯಾಲ್ಯೂ ಎಜುಕೇಶನ್ ಅನ್ನ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಿಗೆ ಕೊಡ್ತಾ ಇರೋದು ಇವರ ಮಹತ್ ಕಾರ್ಯ ಇದೆ. ಭಕ್ತಿಯ ಜೊತೆಗೆ ಈ ತರದ ಒಂದು ದೊಡ್ಡ ಕೆಲಸವನ್ನ ಮಾಡ್ತಾ ಇರೋದು ಸ್ವಾಮೀಜಿಯವರ ವಿಶೇಷವಾದ ಗುಣ. ನಮಗೆ ವ್ಯಕ್ತಿತ್ವವೇ ಇಲ್ಲ, ಯಾವುದೋ ಒಂದು ಕಾರಣಕ್ಕಾಗಿ ವ್ಯಕ್ತಿತ್ವವನ್ನು ಕಳ್ಕೊತೀವಿ ನಾವು. ಬೇರೆ ಬೇರೆ ಸಂದರ್ಭಗಳಲ್ಲಿ ವ್ಯಕ್ತಿತ್ವವನ್ನು ಮಾರಿಕೊಳ್ತೇವೆ ನಾವು. ಅಂತ ಸಂದರ್ಭದಲ್ಲಿ ಭಾರತದ ಯುವ ಜನತೆಗೆ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವ, ಯಾವ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬೇಕು, ಹೇಗೆ ರೂಪಿಸಿಕೊಳ್ಬೇಕು ಅಂತ ಇಡೀ ವಿದ್ಯಾರ್ಥಿ ಸ್ನೇಹಿತರಿಗೆ ಹೃದಯ ಮುಟ್ಟುವಾಗಿ ಹೇಳಿಕೊಡ್ತಿರುವ ಕಾರ್ಯವನ್ನ ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ಇವರು ನಮ್ಮ ಜೊತೆಗೆ ಇವತ್ತು ಇರುವುದು ಅತ್ಯಂತ ಸಂತಸದ ಸುದ್ದಿ. ತಮ್ಮೆಲ್ಲರ ಪರವಾಗಿ ನಾನು ಸ್ವಾಮೀಜಿಯವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ವಿಶೇಷ ಆಹ್ವಾನಿತರ ಪಟ್ಟಿಯಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರಿದ್ದಾರೆ. ಹೆಚ್ಚಿನ ಯುವ ಜನರಿಗೆ ಗಣೇಶ್ ಕಾರ್ಣಿಕರು ಪರಿಚಯ ಇದ್ದಾರೆ ಮತ್ತು ಅವರ ಪರಿಚಯದ ಒಂದು ಸಣ್ಣ ಪುಟವನ್ನು ನಿಮ್ಮ ಮುಂದೆ ನಾನು ಇಡ್ತೇನೆ. ಸ್ವಾಮೀಜಿಯವರಿಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಾ ಇದ್ದಾಗ ಸ್ವಚ್ಛ ಭಾರತ್ ಅಂತ ನಾನು ಹೇಳ್ತಿದ್ದೆ. ಅತ್ಯಂತ ದೊಡ್ಡ ಪದವಿಯಲ್ಲಿ ಇದ್ದುಕೊಂಡಿದ್ದರೂ ಕೂಡ ಆದಿತ್ಯವಾರ ಬೆಳಿಗ್ಗೆ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿದ್ದುಕೊಂಡು ಎಲ್ಲ ಯುವ ಜನತೆಯನ್ನ ಪ್ರೇರೇಪಿಸುವಂತ, ಮೋಟಿವೇಟ್ ಮಾಡುವಂತ ಒಂದು ಕೆಲಸವನ್ನ ಪ್ರಾರಂಭದಿಂದ ಹಂತದವರೆಗೂ, ಕೊನೆ ಹಂತದವರೆಗೂ ಮಾಡ್ತಾ ಬಂದು ಒಂದು ಚಾಪ್ಟರ್ ಮುಗಿದ್ರೆ ಇನ್ನೊಂದು ಚಾಪ್ಟರ್ ಪ್ರಾರಂಭ ಆಗಿದೆ. ನಿಮ್ಮ ಮಾತುಗಳಲ್ಲಿ ಮತ್ತು ನಿಮ್ಮ ಚಟುವಟಿಕೆಗಳಲ್ಲಿ ಯಾವತ್ತೂ ಲವಲವಿಕೆ ಇದೆ. ತಾವು ಇಂಗ್ಲಿಷ್ ಮಾತನಾಡುವಾಗ, ತಾವು ಕನ್ನಡ ಮಾತನಾಡುವಾಗ ನಿಮ್ಮ ಭಾಷೆ ಮಾತ್ರ ಬಹಳ ಸೊಫಿಸ್ಟಿಕೇಟೆಡ್ ಆಗಿರ್ಲಿಲ್ಲ. ನಿಮ್ಮ ಕಮಿಟ್ಮೆಂಟ್ ಅನ್ನು ನಿಮ್ಮ ಭಾಷೆಯಲ್ಲಿ ಎಲ್ಲ ಯುವಕರು ನೋಡಿದ್ದಾರೆ. ಹಾಗಾಗಿ ನಿಮಗೆ ಸಾವಿರಾರು ವಿದ್ಯಾರ್ಥಿ ಸ್ನೇಹಿತರು ಹಿಂಬಾಲಕರಿದ್ದಾರೆ. ನಿಮ್ಮ ಇಡೀ ವಿದ್ಯಾರ್ಥಿ ಸ್ನೇಹಿತರು ಯಾಕೆ ನಿಮ್ ಜೊತೆಗಿದ್ದಾರೆ ಅಂತಂದ್ರೆ, ನೀವು ಅವರನ್ನ ಪ್ರೇರೇಪಿಸ್ತೀರಿ, ಅವರಿಗೆ ರಾಷ್ಟ್ರದ ಕಲ್ಪನೆಯನ್ನು ಹೇಳ್ಕೊಡ್ತೀರಿ, ಒಗ್ಗಟ್ಟಿನ ಕಲ್ಪನೆಯನ್ನು ಹೇಳ್ಕೊಡ್ತೀರಿ ಮತ್ತು ಯಾಕೆ ನಾವು ಒಗ್ಗಟ್ಟಾಗಿ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತೀರಿ. ಹೀಗಾಗಿ ಎಲ್ಲ ಯುವಕರು ನಿಮ್ ಜೊತೆಗಿರೋದು ಬಹಳ ಸಂತೋಷಿಸ್ತೀವಿ ಸರ್. ತಾವು ಇವತ್ತು ನಮ್ಮ ಜೊತೆಗೆ ಬಂದಿದ್ದೀರಿ, ವಿಶೇಷ ಆಹ್ವಾನಿತರಾಗಿ ಬಂದಿದ್ದೀರಿ. ಇಲ್ಲಿರುವ ಎಲ್ಲ ನಮ್ಮ ಯುವ ಜನತೆಯ ಪರವಾಗಿ ನಿಮಗೆ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಶಾಸಕರು ವಿಶ್ವವಿದ್ಯಾನಿಲಯದ ಎಲ್ಲ ಆಗು ಹೋಗುಗಳ ಬಗ್ಗೆ ಯಾವತ್ತೂ ಕಾಳಜಿ ವಹಿಸುವವರು. ಯುವಕರಾಗಿದ್ದಾಗಲೇ ಬಹಳಷ್ಟು ಸಾಧನೆ ಮಾಡಿದವರು. ಅದಕ್ಕೆ ನಾನು ನಮ್ಮ ಇಡೀ ಗೆಸ್ಟ್ಗಳು ಬಹಳ ಡಿಸ್ಟಿಂಕ್ಟಿವ್ ಆಗಿದ್ದಾರೆ, ಒಬ್ರಿಗೊಬ್ರು ರಿಲೇಟ್ ಮಾಡ್ಕೊಳಕ್ ಆಗುತ್ತೆ ಅಂತ ಹೇಳಿದ್ದೆ. ಖಾದರ್ ಸರ್ ಅವರು ನಮ್ಗೆ ಕೇವಲ ಶಾಸಕರು ಮಾತ್ರ ಅಲ್ಲ, ಎಲ್ಲರಿಗೂ ಆತ್ಮೀಯರು. ಇಲ್ಲಿ ಪ್ರತಿಯೊಂದು ಮನೆಗೆ ಶ್ರೀ ಯು ಟಿ ಖಾದರ್ ಅವರು ಪರಿಚಯ ಇದ್ದಾರೆ. ಪ್ರತಿಯೊಂದು ಮನಸ್ಸಿಗೆ ಯು ಟಿ ಖಾದರ್ ರೀಚ್ ಆಗ್ತಾರೆ. ಕಷ್ಟ ಸಂದರ್ಭಗಳಲ್ಲಿ ಎಷ್ಟೋ ಜನ ಕಷ್ಟದಲ್ಲಿರೋರನ್ನ ಮರೆತ್ಕೊಂಡ್ಬಿಡ್ತಾರೆ. ಆದ್ರೆ ನಮ್ಮ ಶಾಸಕರಿಗೆ ಇರುವ ಅತ್ಯಂತ ದೊಡ್ಡ ಗುಣ ಏನು ಅಂತಂದ್ರೆ, ಎಲ್ಲಿ ಕಷ್ಟ ಪಡುವ ಜನ ಇದ್ದಾರೋ, ಎಲ್ಲಿ ಕಷ್ಟ ಪಡುವ ಜನರ ನೋವನ್ನ ಯಾರು ಕೇಳ್ತಾ ಇಲ್ವೋ
ಹಾಗಾಗಿ ನೋವುಂಡ ಜನರ, ಧ್ವನಿ ಇಲ್ಲದವರ ಜನರ, ವಾಯ್ಸ್ಲೆಸ್ ಅಂತ ನಾವೇನ್ ಕರಿತೀವಿ, ಅವರ ವಾಯ್ಸ್ ಆಗಿ, ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇರುವ ಈ ಶಾಸಕರು ಜನರ ಶಾಸಕರಾಗಿದ್ದಾರೆ. ಹಾಗಾಗಿ ಅವರು ನಮ್ಮ ಜೊತೆಗೆ ಇವತ್ತಿರುವುದು ನಮ್ಗೆ ಬಹಳ ಸಂತೋಷದ ಸುದ್ದಿ. ಯೋಗರನ್ನ ಪ್ರೇರೇಪಿಸ್ತಾ ಒಳ್ಳೆಯ ದಕ್ಷಿಣ ಕನ್ನಡ, ಸಾಮರಸ್ಯದ ದಕ್ಷಿಣ ಕನ್ನಡ ಬೇಕು, ಸಾಮರಸ್ಯದ ನಮ್ಗೆ ರಾಷ್ಟ್ರ ಬೇಕು ಅಂತ ಪ್ರತಿಯೊಂದು ಬಾರಿಯೂ, ಪ್ರತಿಯೊಂದು ಸಾರಿಯೂ ಧ್ವನಿ ಎತ್ತುವ ಶ್ರೀ ಯು ಟಿ ಖಾದರ್ ಅವರಿಗೆ, ನಮ್ಮ ಶಾಸಕರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೃತ್ತಿಯಲ್ಲಿ ವಕೀಲರಾಗಿದ್ದುಕೊಂಡು ಬಹಳಷ್ಟು ಶೈಕ್ಷಣಿಕ ಕೆಲಸಗಳನ್ನ ಮಾಡ್ತಾ, ಒಂದಷ್ಟು ಲಾ ಗ್ರಾಜುಯೇಟ್ಸ್ ಗಳಿಗೆ ಹೊಸ ಶಿಕ್ಷಣವನ್ನ ಕೊಡ್ತಾ, ಕಾನೂನು ಹೇಗಿರಬೇಕು, ಕಾನೂನು ಯಾಕೆ ಯಾರ ಪರವಾಗಿರ್ಬೇಕು, ಬಡವರ ಪರವಾಗಿರ್ಬೇಕು, ಸಮಾಜದ ಪರವಾಗಿರ್ಬೇಕು ಅಂತೇಳಿ ಇಡೀ ಒಂದು ಸಂಸ್ಥೆಯನ್ನೇ ಕಟ್ಟಿಕೊಂಡು ಹೋರಾಟ ಮಾಡ್ತಾ ಇರುವ, ಆ ಪದವನ್ನು ನಾನು ಬಳಸಬಹುದು ಅಂತ ತಿಳ್ಕೊಂಡಿದ್ದೀನಿ. ವಿತ್ ಡ್ಯೂ ರೆಸ್ಪೆಕ್ಟ್ ಟು ಮಿಸ್ಟರ್ ಪನಿಯಾ, ನಾನು ಈ ಪದ ಬಳಸಬಹುದು ಅಂತ ತಿಳ್ಕೊಂಡಿದ್ದೀನಿ. ಇಡೀ ಒಂದು ಹೋರಾಟವನ್ನೇ ಮಾಡ್ತಾ ಕಾನೂನು ಶಿಕ್ಷಣವನ್ನು ಮತ್ತು ಕಾನೂನು ಬದುಕನ್ನ ಜನರ ಲೆವೆಲ್ಗೆ ತಗೊಂಡು ಬರ್ಲಿಕ್ಕೆ ಹೋರಾಟ ಮಾಡ್ತಾ ಇರುವ ಶ್ರೀ ವಿವೇಕಾನಂದ ಪನಿಯಾಲ್ರು ನಮ್ಮ ಅತ್ಯಂತ ಪ್ರಮುಖವಾದ ವ್ಯಕ್ತಿ ಕೂಡ ಇವತ್ತು. ಯಾಕಂದ್ರೆ ಅವರ ಪ್ರಾಸ್ತಾವಿಕ ಮಾತುಗಳಲ್ಲಿ ಅವರ ಇಡೀ ಮನಸ್ಸನ್ನು ನಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಸಿಂಡಿಕೇಟ್ ಸದಸ್ಯರಾಗಿ ತಮ್ಮ ಇಡೀ ಸಿಂಡಿಕೇಟ್ ಸದಸ್ಯರ ಪಾತ್ರವನ್ನ, ಒಂದು ಹೊಸ ರೋಲ್ ಅನ್ನ ಸ್ಕ್ರಿಪ್ಟ್ ಮಾಡಿದ್ದಾರೆ, ಹೊಸ ರೋಲ್ ಅನ್ನ ಬರೆದಿದ್ದಾರೆ, ನನಗೆ ಬರೀತಾ ಇದ್ದಾರೆ. ನನಗೆ ಅವರು ನಮ್ಮ ಜೊತೆಗಿರೋದು ಎಲ್ಲ ಯುವಕರಿಗೆ ಒಂದು ಪ್ರೇರೇಪಣೆ. ಅವರು ಬಹಳ ಅಚ್ಚುಮೆಚ್ಚಿನ ಮತ್ತು ಮೆಚ್ಚಿಕೊಂಡಿರುವಂತಹ ಅತ್ಯಂತ ಪ್ರಮುಖ ನಾಯಕರುಗಳಲ್ಲಿ ಅಥವಾ ವ್ಯಕ್ತಿಗಳಲ್ಲಿ ಸ್ವಾಮಿ ವಿವೇಕಾನಂದ ಒಬ್ರು. ಅದನ್ನು ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ. ಸರ್, ತಮಗೆ ನಮ್ಮ ಎಲ್ಲ ವಿದ್ಯಾರ್ಥಿ ಸ್ನೇಹಿತರ ಪರವಾಗಿ, ಮಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಕುಲಸಚಿವರು, ಮಾನ್ಯ ಕುಲಸಚಿವರು ಶ್ರೀ ಕೆ ರಾಜು ಮಗುವೀರರು ನಮ್ಮ ವಿಶ್ವವಿದ್ಯಾಲಯದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ ಮತ್ತು ಹೊಸ ರೀತಿಯ ಆಡಳಿತಕ್ಕೆ ಒಂದು ಪ್ರಾರಂಭವನ್ನು ನೀಡಿದ್ದಾರೆ. ಯುವಕರು ಯಾಕೆ ಮುಂದೆ ಬರಬೇಕು, ಯುವಕರಿಗೆ ಏನ್ ಬೇಕು, ಯುವಕರಿಗೆ ಏನ್ ಕೊಡಬಹುದು ನಾವು ಅನ್ನೋದನ್ನ ಈಗಾಗಲೇ ಮಾಡಿ ತೋರಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು. ಅವ್ರ ಜೊತೆಗೆ ಕೆಲಸ ಮಾಡುವುದು ಬಹಳ ಸಂತೋಷದ ಸುದ್ದಿ. ಗೌರವಾನ್ವಿತ ಕುಲಪತಿಗಳು ಮತ್ತು ಅವರಿಬ್ಬರು ಸೇರಿಕೊಂಡು ವಿಶ್ವವಿದ್ಯಾನಿಲಯಕ್ಕೆ ಒಂದು ಹೊಸ ಚಾಪ್ಟರ್ ಅನ್ನ ಬರೀತಾ ಇದ್ದಾರೆ. ಇದು ನಮಗೆ ಬಹಳ ಹೆಮ್ಮೆ ತರುವಂತ ವಿಷಯ. ಸರ್, ತಮಗೆ ಮತ್ತು ತಾವು ಇನಿಷಿಯೇಟ್ ಮಾಡಿರುವ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಬಹಳ ಸಂತೋಷದಿಂದ ಅದನ್ನು ಗುರುತಿಸ್ತಾ ಎಲ್ಲರ ಪರವಾಗಿ, ನಮ್ಮ ಕಿರಿಯ ಸ್ನೇಹಿತರ ಪರವಾಗಿ ನಿಮ್ಮನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆಗೆ ಪತ್ರಕರ್ತರಿದ್ದಾರೆ. ವಿಶ್ವವಿದ್ಯಾನಿಲಯದ ಮುಖವಾಣಿ ಅವರು, ವಿದ್ಯಾರ್ಥಿಗಳ ಮುಖವಾಣಿ, ವಿದ್ಯಾರ್ಥಿಗಳ ಧ್ವನಿಯ ಮುಖವಾಣಿಯ ಕೆಲಸ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ವಿಶೇಷ ಆಹ್ವಾನಿತರಿದ್ದಾರೆ, ಅಧ್ಯಾಪಕ ಮಿತ್ರರಿದ್ದಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಮಾತುಗಳನ್ನ ಕಾರ್ಯರೂಪಕ್ಕೆ ತರುವಂತ ಯುವ ಪಡೆ ನಮ್ಮಲ್ಲಿದೆ. ಸಾಕಷ್ಟು ವಾಲಂಟಿಯರ್ಸ್ ಇದ್ದಾರೆ, ವಿದ್ಯಾರ್ಥಿ ಸ್ನೇಹಿತರಿದ್ದಾರೆ, ಆಡಳಿತ ವರ್ಗದ ಎಲ್ಲ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ತಮ್ಗೆಲ್ಲರಿಗೂ ಒಂದೇ ಮಾತಿನಲ್ಲಿ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನ ತುಂಬು ಹೃದಯದಿಂದ ಸ್ವಾಗತಿಸಿದ ಸರ್, ತಮಗೂ ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇದೀಗ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಪ್ರೀತಿಯ ದ್ಯೋತಕವಾಗಿ, ಪರಿಸರದ ಸಂಕೇತವಾಗಿರುವಂತಹ ಹೂಗಿಡವನ್ನ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಅಕ್ಷಿತ್ ರೈ ಇವರು ಪ್ರೊಫೆಸರ್ ಬಿ ಸುಬ್ರಹ್ಮಣ್ಯ ಎಡಪಡಿತಾಯ ಇವರಿಗೆ ಹೂಗಿಡವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಮಾರ್ ಮಹಾದೇವ ಸ್ವಾಮಿ ಇವರು ಪರಮಪೂಜ್ಯ ಸ್ವಾಮಿ ಚಿತಕಾಮಾನಂದಜಿ ಮಹಾರಾಜ್, ಅಧ್ಯಕ್ಷರು, ರಾಮಕೃಷ್ಣ ಮಠ, ಮಂಗಳೂರು ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರ್ ವಿಜಯ್ ಕುಮಾರ್ ಇವರು ಪೂಜ್ಯ ಸ್ವಾಮಿ ಮಹಾಮೇಧಾನಂದಜಿ, ಸಂಪಾದಕರು, ವೇದಾಂತ ಕೇಸರಿ ಮಾಸಪತ್ರಿಕೆ, ರಾಮಕೃಷ್ಣ ಮಠ, ಚೆನ್ನೈ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
ಕುಮಾರ್ ಸತೀಶ್ ಇವರು ಶ್ರೀ ಯುಟಿ ಖಾದರ್ ಮಾನ್ಯ ಶಾಸಕರು ಮಂಗಳೂರು ಕ್ಷೇತ್ರ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕುಮಾರ್ ಶಶಿಕುಮಾರ್ ಇವರು ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ವಿಧಾನ ಪರಿಷತ್ ಮಾಜಿ ಸದಸ್ಯರು ಕರ್ನಾಟಕ ಸರ್ಕಾರ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕುಮಾರಿ ಸೌಮ್ಯ ಇವಳು ಶ್ರೀ ವಿವೇಕಾನಂದ ಪಣಿಯಾಳ ಸಿಂಡಿಕೇಟ್ ಸದಸ್ಯರು ಮಂಗಳೂರು ವಿಶ್ವವಿದ್ಯಾನಿಲಯ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕುಮಾರಿ ಊರ್ವಶಿ ಇವಳು ಶ್ರೀ ರಾಜು ಮೊಗವೀರ ರಿಜಿಸ್ಟ್ರಾರ್ ಆಫ್ ಮಂಗಳೂರು ಯೂನಿವರ್ಸಿಟಿ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕುಮಾರ್ ವಿಖ್ಯಾತ್ ಇವರು ಪ್ರೊಫೆಸರ್ ಪಿ ಎ ಧರ್ಮ ಕುಲಸಚಿವರು ಪರೀಕ್ಷಾಂಗ ಇವರನ್ನ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. Thank you, dear students. It's a National Youth Day, so youth are being involved. Well, friends, there are certain seats here in front. We request you to kindly come and occupy those seats. There are seats on the second row as well. Please take them. Well, an idea exclusively occupies the mind. It is transformed into an actual state, says Swami Vivekananda. An idea of establishing Swami Vivekananda Study Center in Mangalore University was born in the mind of our syndicate member, Sri Vivekananda Paniyal, and today it has become a reality. Being the chairman of the Study Center, a lawyer by profession, he is definitely the right person to give the introductory note on this special day. Sir, please. May I request Sir Vivekananda Paniyal to give the introductory note? Yes, sir. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುರುಭ್ಯೋ ನಮಃ. ಕರ್ಮಯೋಗಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಉದ್ಘಾಟನಾ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಿರುವ ಗೌರವಾನ್ವಿತ ಕುಲಪತಿಗಳಾದ ಪ್ರೊಫೆಸರ್ ಬಿ ಸುಬ್ರಹ್ಮಣ್ಯ ಎಡೆಪಡಿತಾಯರವರೇ, ಪರಮ ಪೂಜ್ಯ ಸ್ವಾಮಿ ಜಿತಕಾಮಾನಂದಜಿ ಮಹಾರಾಜರವರೇ, ಪೂಜ್ಯ ಸ್ವಾಮಿ ಮಹಾಮೇಧಾನಂದಜಿಯವರೇ, ನನ್ನ ಸಹಪಾಠಿ ಯುಟಿ ಖಾದರ್ ಅವರೇ, ಕ್ಯಾಪ್ಟನ್ ಗಣೇಶ್ ಕಾರ್ಣಿಕರವರೇ, ಕುಲಸಚಿವರಾದ ಶ್ರೀಯುತ ಕೆ ರಾಜಮಗುವೀರವರೇ ಹಾಗೂ ಕುಲ ಸಚಿವರಾದ ಡಾಕ್ಟರ್ ಪಿ ಎನ್ ಧರ್ಮರವರೇ ಹಾಗೂ ಇಲ್ಲಿ ನೆರೆದಿರುವ ನನ್ನೆಲ್ಲ ಸಹೋದರಿ ಸಹೋದರರೇ, ನನಗೆ ಭಾಷಣ ಮಾಡಲಿಕ್ಕೆ ನೀಡಿರುವಂಥದ್ದು 4 ನಿಮಿಷ. ಜೊತೆಗೆ ಖಾದರ್ ಅವರು ಹೇಳಿದ್ರು ಬೇಗ ಬಾ ಅಂತ, ಹಾಗಾಗಿ ನೇರವಾಗಿ ವಿಷಯಕ್ಕೆ ಬರ್ತೇನೆ. ಸ್ವಾಮಿ ವಿವೇಕಾನಂದರ 159ನೇ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಯುವ ದಿನದಂದೇ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರದ ಸ್ಥಾಪನೆ ಒಂದು ಐತಿಹಾಸಿಕ ಕ್ಷಣ. ಸ್ವಾಮೀಜಿಯವರ ಮೌಲ್ಯಗಳು ಹಾಗೂ ಆದರ್ಶಗಳಿಂದ ಪ್ರೇರಿತರಾಗಿ ಸ್ಥಾಪನೆಗೊಂಡಿರುವ ಅಧ್ಯಯನ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಸ್ವಾಮಿ ವಿವೇಕಾನಂದರ ಈ ಮಾತುಗಳನ್ನು ನಾನು ನೆನಪಿಸಿಕೊಳ್ಳಿಕ್ಕೆ ಬಯಸ್ತೇನೆ. ಐ ಆಮ್ ಎ ವಾಯ್ಸ್ ವಿದೌಟ್ ಅ ಫಾರ್ಮ್. Bold has been my message to the people of the West. Bolder is my message to you, my beloved countrymen. ಎಂದಿದ್ರು ಸ್ವಾಮೀಜಿಯವರು. ಸ್ವಾಮೀಜಿಯವರ ಸಂದೇಶಗಳನ್ನು ಮೊದಲಿಗೆ ಭಾರತೀಯರಿಗೆ ತಲುಪಿಸಬೇಕಾದ, ಅದರಲ್ಲೂ ವಿಶೇಷವಾಗಿ ಹೊಸ ನಾಡನ್ನ ರಸದ ಬೀಡನ್ನ ಕಟ್ಟಬೇಕಾದ ಯುವ ಜನಾಂಗಕ್ಕೆ ತಲುಪಿಸಬೇಕಾದ ಸದುದ್ದೇಶದಿಂದ ಈ ಅಧ್ಯಯನ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ವಿಶ್ವವಿದ್ಯಾನಿಲಯದ ಈ ಸಭಾಂಗಣ ಬಹುಶಃ 100 ಐತಿಹಾಸಿಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿರಬಹುದು. ಆದರೆ ಇಂದಿನ ಈ ಉದ್ಘಾಟನಾ ಕಾರ್ಯಕ್ರಮ ಈ ಹಿಂದೆಂದೂ ಕಂಡಿರದ ಅಭೂತಪೂರ್ವವಾದಂತಹ ಒಂದು ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಚಿಕಾಗೋದಿಂದ ಹಿಡಿದು ಮಂಗಳೂರು ವಿಶ್ವವಿದ್ಯಾನಿಲಯದವರೆಗೆ ಸ್ವಾಮೀಜಿಯವರ ಚಿಂತನೆಗಳ ಅಧ್ಯಯನ ನಿರಂತರವಾಗಿ ಹರಿದುಕೊಂಡು ಬರ್ತಾ ಇದೆ.
ರಾಮಕೃಷ್ಣ ಮಠದ ಸಂಯೋಜನೆಯೊಂದಿಗೆ ನಡೆಯುವ ಈ ಅಧ್ಯಯನ ಪೀಠದ ಕೈಂಕರ್ಯ ಉಳಿದೆಲ್ಲ ಅಧ್ಯಯನ ಪೀಠಗಳಿಗಿಂತ ಭಿನ್ನವಾಗಿ ಮೂಡಿ ಬರಲಿದೆ ಎನ್ನುವುದು ನನ್ನ ವಿಶ್ವಾಸ. ಇಲ್ಲಿಂದ ಮುಂದೆ ಸಾಗುವ ಈ ಅಧ್ಯಯನ ಮುಂದಕ್ಕೆ ಇತರ ವಿವಿಗಳಿಗೂ ಸಹ ಮಾದರಿಯಾಗಬೇಕು ಅನ್ನುವಂಥದ್ದು ನಮ್ಮ ಆಶಯ. ಅಧ್ಯಯನ ಕೇಂದ್ರ ಸ್ಥಾಪನಾ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ನಾನು ಮೊದಲಿಗೆ ನನ್ನ ಕೃತಜ್ಞತೆಗಳನ್ನು ಮಾನ್ಯ ಕುಲಪತಿಗಳಿಗೆ ಈ ಸಂದರ್ಭದಲ್ಲಿ ಮತ್ತು ಸಿಂಡಿಕೇಟ್ ಸದಸ್ಯರಿಗೆ ಸಲ್ಲಿಕೆ ಬಯಸುತ್ತೇನೆ. ಯಾಕೆಂದ್ರೆ ಅಧ್ಯಯನ ಕೇಂದ್ರದ ಸ್ಥಾಪನೆಯ ಪ್ರಸ್ತಾಪವನ್ನು ಸಿಂಡಿಕೇಟ್ನಲ್ಲಿ ಮಂಡಿಸಿದಾಗ ಎಲ್ಲರೂ ಅದನ್ನು ಏಕಕಂಠದಲ್ಲಿ ಸ್ವಾಗತಿಸಿ ಬೆಂಬಲಿಸಿ ಕೆಲವೇ ವಾರಗಳಲ್ಲಿ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಿ ಇವತ್ತು ಉದ್ಘಾಟನೆಗೊಳ್ತಾ ಇದೆ. ಇದು ನನ್ನ ಪ್ರಕಾರ ವಿವಿಯ ಪಾಲಿಗೆ ಹೆಮ್ಮೆಯ ಕ್ಷಣ. ಯಾಕಂದ್ರೆ JNUನಲ್ಲಿ ಸ್ವಾಮೀಜಿಯವರ ಪ್ರತಿಮೆಯನ್ನು ಅನಾವರಣ ಮಾಡಿದಾಗ ಕೆಲವು ಅಪಸ್ವರ ಕೇಳಿ ಬಂತು. ಆದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯದ ಈ ಕ್ಯಾಂಪಸ್ನಲ್ಲಿ ಸ್ವಾಮಿ ವಿವೇಕಾನಂದರ ಅಧ್ಯಯನ ಕೇಂದ್ರದ ವಿಚಾರ ಬಂದಾಗ ಚೈತನ್ಯದಿಂದ ಎಲ್ಲರೂ ಎದ್ದು ನಿಂತು ಕೆಲಸ ಮಾಡಿದರು. ಸ್ವಾಮೀಜಿಯವರ ಮಾತುಗಳೆಲ್ಲ ಹೇಳೋದಾದ್ರೆ ಬಿಲೀವ್ ಇನ್ ಯೋರ್ ಸೆಲ್ಫ್ ಅಂಡ್ ದ ವರ್ಲ್ಡ್ ವಿಲ್ ಬಿ ಅಟ್ ಯುವರ್ ಫೀಟ್. ಇದನ್ನು ಮಾಡಿ ತೋರಿಸಿಕೊಟ್ಟವರು ನಮ್ಮ ಗೌರವಾನ್ವಿತ ವೈಸ್ ಚಾನ್ಸಲರ್ ಅವರು. ವಿವಿಯಲ್ಲಿ ಸ್ವಾಮೀಜಿಯವರ ಬದುಕು, ಕಾರ್ಯ ಹಾಗೂ ಚಿಂತನೆಗಳ ಅಧ್ಯಯನದ ಮಹತ್ವವೇನೆಂಬ ಪ್ರಶ್ನೆ ನಮ್ಮನ್ನು ಯಾವತ್ತಾದ್ರೂ ಕಾಡಿದಾಗ ನನಗೆ ನಾವೆಲ್ಲರೂ ನೆನಪಿಸ್ಕೊಳ್ಬೇಕು ಡಾಕ್ಟರ್ APJ ಅಬ್ದುಲ್ ಕಲಾಂ ರವರ ಈ ಮಾತುಗಳನ್ನ. ನನ್ನ ಅಂತಃಸಾಕ್ಷಿಯ ಮೇಲೆ ಅತ್ಯಂತ ಹೆಚ್ಚು ಪ್ರಭಾವ ಬೀರಿದ ಚಿಂತನೆಗಳು ಸ್ವಾಮಿ ವಿವೇಕಾನಂದರದ್ದು ಅಂತ ಡಾಕ್ಟರ್ ಕಲಾಂ ಅವರು ಹೇಳಿದರು. ಸ್ವಾಮೀಜಿಯವರು ಕೂಡ ಇದನ್ನೇ ಯೋಚಿಸಿದ್ರು. ಮೈ ನೇಮ್ ಶುಡ್ ನಾಟ್ ಬಿ ಮೇಡ್ ಪ್ರಾಮಿನೆಂಟ್, ಇಟ್ ಇಸ್ ಮೈ ಐಡಿಯಾಸ್ ದಟ್ ಐ ವಾಂಟ್ ಟು ಬಿ ರಿಯಲೈಸ್ಡ್ ಎಂದಿದ್ರು ಸ್ವಾಮಿ ವಿವೇಕಾನಂದರು. ಹಾಗಾಗಿ ಸ್ವಾಮೀಜಿಯವರ ಚಿಂತನೆಗಳನ್ನು, ಆದರ್ಶಗಳನ್ನು ಸಾಕಾರಗೊಳಿಸುವ ಒಂದು ಪ್ರಯತ್ನ ಈ ಅಧ್ಯಯನ ಕೇಂದ್ರದ್ದು. ಅದೇ ನಮ್ಮ ಧ್ಯೇಯ. ಸ್ವಚ್ಛ ಮನಸ್ಸಿನ ಮೂಲಕ ಸ್ವಚ್ಛ ಭಾರತವನ್ನು ರೂಪಿಸುವಲ್ಲಿ ಈ ಕೇಂದ್ರ ಖಂಡಿತಕ್ಕೂ ಯಶಸ್ವಿಯಾಗಲಿದೆ ಎನ್ನುವುದು ನಮ್ಮೆಲ್ಲರ ನಂಬಿಕೆ. ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಆಧ್ಯಾತ್ಮಿಕತೆಯ ಹೊಳಪನ್ನು ನೀಡಿದ ಸ್ವಾಮಿ ವಿವೇಕಾನಂದರ ದೃಷ್ಟಿಕೋನ ಮತ್ತು ಅದೇ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಆರ್ಥಿಕತೆ, ಶೋಷಣೆ ಹಾಗೂ ವರ್ಗ ಸಂಘರ್ಷದ ಹಿನ್ನೆಲೆಯಲ್ಲಿ ನೋಡಿದ ಕಾರ್ಲ್ ಮಾರ್ಕ್ಸ್ ರವರು ಇಬ್ಬರ ಚಿಂತನೆಗಳು ಕೂಡ, ಇಬ್ಬರ ದೃಷ್ಟಿಕೋನಗಳು ಕೂಡ ಈ ಕೇಂದ್ರದಲ್ಲಿ ಅಧ್ಯಯನ ಯೋಗ್ಯ. ಇವರಿಬ್ಬರನ್ನು ಮುಕ್ತ ಮನಸ್ಸಿನಿಂದ ಓದಿದಾಗ ಮಾತ್ರ ನಾವು ಪೂರ್ವಾಗ್ರಹದಿಂದ ಹೊರಬರಲು ಸಾಧ್ಯ. ಇಲ್ಲಿನ ಅಧ್ಯಯನದ ವ್ಯಾಪ್ತಿ ವಿಶಾಲವಾದುದು, ವಿಸ್ತೃತವಾದುದು ಮತ್ತು ಪರಸ್ಪರ ಪೂರಕವಾದುದು. ಇನ್ನು ಪ್ರಸ್ತುತೆಯ ಮಾತು ಬಂದಾಗ ಸ್ವಾಮೀಜಿಯವರ ಚಿಂತನೆಗಳನ್ನು ಈ ಹಿಂದೆಂದಿಗಿಂತಲೂ ಹೆಚ್ಚು ಇಂದು ಪ್ರಸ್ತುತ ಅಂತ ನನಗೆ ಅನಿಸ್ತಾ ಇದೆ. ವಿಶ್ವ ಗುರುವಿನ ಸ್ಥಾನದಲ್ಲಿ ನಿಂತು ವಸುದೈವ ಕುಟುಂಬಕಂ ಎಂಬ ಭ್ರಾತೃತ್ವದ ಭಾವವನ್ನು ಹೃದಯದಲ್ಲಿ ಇರಿಸಿ ವಿಶ್ವ ಶಕ್ತಿಯಾಗಿ ಹೊಮ್ಮಲು ಅಡಿಯಿಟ್ಟಿರುವ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ಯುವ ಜನತೆಯೇ ನಮ್ಮ ಭರವಸೆ, ಏಕೈಕ ಆಶಾಕಿರಣ. ಹಾಗಾಗಿ ರಾಷ್ಟ್ರೀಯ ಯುವ ದಿನವನ್ನು ಸ್ವಾಮೀಜಿಯವರ 159ನೇ ಜಯಂತಿಯೊಂದಿಗೆ ಆಚರಿಸುವುದು ನಿಜಕ್ಕೂ ಅರ್ಥಪೂರ್ಣ. ಐ ವಿಲ್ ನಾಟ್ ಸಿ 40 ಎಂದಿದ್ರು ಸ್ವಾಮೀಜಿಯವರು. 39ರ ವಯಸ್ಸಿನಲ್ಲಿ ಸ್ವಾಮೀಜಿಯವರು ಮಾಡಿದ ಸಾಧನೆಯೇ, ಅವರ ಬದುಕೆ ಇಂದಿನ ಯುವ ಜನಾಂಗಕ್ಕೆ ಅತ್ಯಂತ ಶ್ರೇಷ್ಠ ಒಂದು ಸ್ಫೂರ್ತಿಯ ವಿಚಾರ. ಸ್ವಾಮೀಜಿಯವರ ಸಂದೇಶಗಳನ್ನ ಹಂಚಿಕೊಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಟೇಕ್ ರಿಸ್ಕ್ ಇನ್ ಯುವರ್ ಲೈಫ್. ಇಫ್ ಯು ವಿನ್, ಯು ಕ್ಯಾನ್ ಲೀಡ್. ಇಫ್ ಯು ಲೂಸ್, you can guide. With these words, I would like to thank the university for giving this opportunity. Thanks and all the best to this center. ಯಾವ ಕಾರಣಕ್ಕಾಗಿ ನಮ್ಮ ಈ ವಿಶ್ವವಿದ್ಯಾನಿಲಯದಲ್ಲಿ ಸ್ವಾಮಿ ವಿವೇಕಾನಂದ ಅಧ್ಯಯನ ಕೇಂದ್ರವನ್ನು ಸ್ಥಾಪಿಸಲಾಯಿತು ಎನ್ನುವುದರ ಮುಖೇನವಾಗಿ ವಿವೇಕಾನಂದರ ಹಲವಾರು ಚಿಂತನೆಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಮುಂದೆ ಹೇಳ್ತಾ, ಮುಂದಿನ ಪೀಳಿಗೆಗೆ ವಿವೇಕಾನಂದರು ಆದರ್ಶವಾಗಬೇಕು ಎನ್ನುವಂತಹ ಕಿವಿ ಮಾತನ್ನ ನಮಗೆಲ್ಲರಿಗೂ ತಿಳಿಸಿರುವಂತಹ ಅತಿಥಿಗೆ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈಗ ಕಾರ್ಯಕ್ರಮದ ಮುಖ್ಯ ಹಂತದತ್ತ ನಾವು ಬಂದಿದ್ದೇವೆ. ನಮ್ಮ ಭಾರತೀಯ ಪರಂಪರೆಯಲ್ಲಿ ದೀಪ ಎನ್ನುವಂಥದ್ದನ್ನ ಜ್ಞಾನದ ಸಂಕೇತ ಅಂತ ಕರೀತಾರೆ. ಯಾಕಂದ್ರೆ ಅದು ತಾನು ಉರಿದು ಕತ್ತಲಿಗೆ ಬೆಳಕನ್ನ ನೀಡುತ್ತದೆ ಅಂತೆ. ಹಾಗಾಗಿ ಅಂತಹ ಜ್ಞಾನದ ಸಂಕೇತವಾಗಿರುವಂತಹ ದೀಪವನ್ನ ಬೆಳಗುವ ಮುಖೇನವಾಗಿ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ವೇದಿಕೆಯ ಮೇಲಿರುವ ಸ್ವಾಮೀಜಿಗಳು ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ತುಂಬು ಹೃದಯದಿಂದ ಕೇಳಿಕೊಳ್ತಾ ಇದ್ದೇನೆ. ಮುಖೇನವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.
Thank you, dear dignitaries, Parama Pujya Swamijis, for lighting this lamp and giving an inaugural. They alone live who live for others. Very true it is when we are having Parama Pujya Swamijis with us. We now have the major attraction of the event, the inaugural lecture, a blissful celestial experience of listening to the mind-igniting words of Pujya Swami Mahamedanandaji, editor, Vedanta Kesari magazine, Ramakrishna Math. I am very sure that everyone present here will be enthused. Sir, we are anxious to listen to you. ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। My respects to all the dignitaries on the stage, the teaching faculty, the professors, and my dear students. The invocation Stotra, which I just chanted, Sahana Bhavatu, it is one of the oldest known prayers to mankind. It is from Rig Veda. Whenever two people would assemble in this land to exchange ideas, whether it was a teacher and a student or two groups of scholars, they would begin with this prayer. And what is the meaning of this prayer? Let this interaction nourish us both. Let this interaction energize us both. Let this interaction enlighten us. And for all this to happen, may we have a harmonious relationship. This was the prayer. I'll be presenting some thoughts with you on this very special day. It is very special because the university, led by the Vice Chancellor, has instituted a Vivekananda Study Center. What better way to observe the National Youth Day? I'll be presenting some thoughts in front of you. Please see what you would like to take. I'm calling this man-making education. Man-making education. We are all here. I was sitting in an auditorium like this some 30 years ago. I am a product of Mysore University. Now I see you students there and I am on the stage. Come another 20 years, some of you will be on this stage. So there is a cycle, life cycle going on. Now, after some 30 years after finishing my post-graduation, then my higher studies in English literature, I see if I had a little more insight into what is education, if I had a little more guidance and how to approach life, maybe I would have used my time more fruitfully. I have been fortunate that I have used it properly, but I would have done it better. Who is Vivekananda? How to describe him? It is a simple question, but difficult to answer. Let me quote from the editor of Streeter Daily Monitor, a newspaper in America. The editor of this newspaper, he wrote on 9th October 1893, Swami Vivekananda had already burst on the American public platform at the Parliament of Religions in Chicago. So this editor is writing
I quote, cull from the dictionary 100 speculative adjectives descriptive of the highest, most cultivated and active intellectuality. Cull all these words, synonyms and other things, and then go and hear Vivekananda. Before he has talked 10 minutes, you will toss your collection of choice adjectives in the waste basket and acknowledge your inability to describe this wonderful man. Because he was original, he was genuine. Adjectives could not describe someone who is so new. In his own lifetime, Swami Vivekananda was commonly described variously as a spiritual leader, a prophet, a social reformer, a nationalist, a philosopher, a yogi, a writer, an inspired orator, an educationist, a patriot saint, a cyclonic monk. This can continue. One man in a lifespan of 39 years, of which he was only for 9 years in the public field. These were the descriptions. How did people around him, his compatriots, other intellectuals see him? Balagangadhar Tilak, Abraham Maslow, Bhasham, A.L. Bhasham, the noted Indologist, and some others, they say he is, in the modern Indian history, comparable to personalities like Sri Shankaracharya and Sri Ramanujacharya. And in the field of national awakening, almost all national leaders have acknowledged Swami Vivekananda's influence on them. Swami Vivekananda was a lover of God and a lover of man. When I use the word man, please don't take it in gender terms. Man is mankind, a human being, men and women. When he talks about man-making education, it is not gender specific. In fact, he made man the center of his philosophy. Not God. Man is the center of Vivekananda's philosophy. He declares, the more I live, the more I find the whole thing is contained in this one word, man. Then how does he define man? Man is a compound of animality, humanity and divinity. Pashutva, Manushatva, Daivatva. Man is a compound of these three things. Every human being has these three aspects to his personality. The rising or evolution of man from animality to humanity and from humanity to divinity is called man-making education. That is the purpose of life, Swami Vivekananda declares. The purpose of life is for man to rise from the bestial animal nature to a level where he can be called a human being. We repeatedly see in our news media, they look to be like human beings, but they live, think and act like beasts, animals. The Pashutva in them is so strong. How do you sublimate that crude feelings and instincts and bring them to the level of humanity? His Guru Sri Ramakrishna would say, he whose mind has awakened, only he can be called, he or she can be called a human being. If the mind is not awakened, that person is just an animal, well dressed, with a good language, with some technical knowledge. But for all that, an animal. You have to look inside and see which is dominant in us. The animal, the humanity, Manushatva or Daivatva. So Swamiji gave a call. He wanted man-making religion, man-making education, man-making theories. What will be the result of this? The result will be a true man
who is strong as strength itself and yet possesses a woman's heart, a mother's heart. How does he define man-making education? Swamiji, I will present, there is one big book on Swamiji's ideas on education. I will present just 3 definitions which appeal to me. Swamiji describes it as that education by which our character is formed, our strength of mind is increased, our intellect becomes expanded, and by which we learn to stand on our own feet. Not this kind of standing. Stand on our own feet means to take responsibility for my life. It is not mugging up some syllabus and vomiting it in the examination. What goes for education now? It is character building. It is strengthening of mind. It is expansion of the intellect. And it is that spirit which makes me have the confidence I can stand on my own feet. The second definition he gives, what is education? Education is the training by which the current and expression of willpower are brought under control and become fruitful. All weaknesses we see in ourselves and in people around us is the result of lack of willpower. We have just finished the New Year, calendar New Year, January 1st. I am sure many of you would have renewed your New Year resolutions. How much of it is practiced depends on the willpower. So education is that which channelizes this current of willpower in the proper channel, helps us to have control over it and achieve its desired results. The third definition, my favorite definition of education, given by Swami Vivekananda. Education is nervous association of ideas. My friends, please understand this carefully. Education, you may say education is MBA, degree, this and that. This is not talking about technical aspects, it is the fundamental foundation. Education is nervous association of ideas. How to explain this? Let me give an example. Towards the end of his life, Swamiji was diabetic and he had some other illnesses. The doctor prescribed a regime of treatment where he said, you can take milk but you cannot drink water for 7 days. And Swamiji used to guzzle liters of water every day. But he said, okay, I will follow this. The other monastic disciples told Swamiji, you drink so much water. Can you do this? He said, yes, I will do it. 3 or 4 days into that medication, suddenly one day, by mistake, by force of habit, he picked up a glass of water and he drank. The next moment, his throat muscles constricted and the water came out. Swamiji was for a second surprised, and the next moment he remembered what had happened. He had given his word that he will not drink water, and his nervous system had accepted that suggestion. You will have to think for next 10 minutes to understand this. These are people who are established in truth. When they speak something, they mean it. They don't speak to please anyone. When he said, I will not drink water, his nervous system accepted that idea. Unknowingly, by force of habit, when I had that sip of water, the throat muscles constricted, water came out. Swami Vivekananda was very happy. We find the same thing in his guru and some other disciples, brother disciples. That is nervous association of ideas. I think you now understand. Association means assimilation. We have another definition by Swamiji. He tells us, if you have assimilated 5 ideas, only 5, if you have assimilated 5 ideas and made them your life and your character, you have more education than any man who has got by heart a whole library. Memorizing facts and figures is not education.
It is assimilation of ideas that is true education. This is in sharp contrast to what we have now, a system where we have to memorize facts and figures and vomit them in the examination hall. Facts and figures which run right in our brain undigested all through our lives. I also have done it. Memorizing, especially in English literature. When was this book published? Who printed it? Who wrote it? None of them has helped me in my life. But in the examination, net examinations, you have to give all these facts and figures. And it was called education. Now, assimilation comes from experiential learning. It is not through a textbook. It is from experiential learning that you can assimilate ideas, not simply by reading. You may read and by heart it, but you cannot assimilate it unless it is put into practice. This is called experiential learning, and this is one of the key ideas in the national education policy that we have now in our country. Sri Ramakrishna, Guru of Swami Vivekananda, would often draw attention to the importance of assimilation with a wonderful example. I quote him, he says, "What will one gain by merely quoting or hearing scriptures?" We have people who memorize Gita, memorize all scriptures. And it is assumed, oh, I am very religious because I have memorized so many scriptures. Sri Ramakrishna says, what will you gain by merely quoting or hearing the scriptures? One must assimilate them. The almanac is Panchanga. The almanac forecasts the rainfall of the year. Anyone who knows how to see an almanac, Panchanga, you go and see, it will tell this month there will be rainfall like this. The almanac forecasts the rainfall of the year, but not a drop of water will you get by squeezing the pages of the almanac. It is written 20 centimeter rain. If you squeeze that paper, will you get rain? Not a drop of rain. Similarly, memorizing facts and figures is not education. Assimilating it. Anything has to be assimilated. Even if the food we eat, if it is not assimilated, you may give him the best nutritious food. The body doesn't have, the intestines doesn't have the capacity to assimilate it, the body will not be healthy. One of the striking questions in the Upanishads is the foundation of the Sanatana Dharma. It is the most scientific and most daring exploration done in this land thousands of years ago. You will understand what was the courage of these people. They were called rishis. Rishi is one who sees, drashtara, one who sees. These are yogis. Who is a yogi? Please don't confuse people who do yogasana, who have long beards. Don't say yogi is one who has a long beard or who does all kinds of physical exercises. Hatha yoga is a physical exercise. One doesn't become a yogi by doing hatha yoga. There is now confusion. This is a land of yoga, so you should not confuse that with that. Who is a yogi? Yogi is one who sees something which others fail to see. Yogi is one who sees it better than others. Yogi is one who sees it ahead of others. That is a yogi. Why? How can he do that? Because his mind is trained in the power of concentration. And that mind, with one-pointed laser focus, can see and perceive things better than others. So in the Upanishadic age, one of the thrilling, brilliant questions raised was this: what is that knowing which everything else is known? Do you understand this question? What is that knowing which everything else is known? Whatever may be your subject matter. Suppose I tell you, if you know this one knowledge, if you know everything in this universe. You would say, then let me know that. If I know this, I have knowledge of everything in this world. Is there something like that? This is the question they asked. What does it mean? The meaning is, it is a simple question. The meaning is there something unique, a unifying factor, a reality, knowing which we will have knowledge of all things manifested in nature, nature within and nature outside. Everything I will know if I know this one thing. Is there something like that?
This was the question. And there was an answer for that. The Rishi replies, another Rishi, he says, yes, in our land we have understood two kinds of knowledge has to be acquired. Paravidya, aparavidya. You have to acquire two kinds of knowledge. What is aparavidya? Aparavidya is knowledge acquired through the senses and through the mind, whatever you call, whatever may be the subject, all the subject knowledge which you have, that is aparavidya, knowledge of the manifest world. Then what is paravidya? Paravidya is knowledge of the imperishable reality. Simple word, consciousness. Another word, Brahman. Another word, God. Another word, Allah. Give any name for that. That from which this universe has manifested, that knowledge is the higher knowledge. Knowledge of this manifest universe is the lower knowledge. We need two kinds of knowledge. Even now at this very moment, you are all listening to me. I hope you are. You are all physically present. We are all physically present. But you are also present somewhere else. You are living in your mind. Even as I am communicating some ideas, you are accepting some, you are rejecting some. It is giving you some other ideas, giving you some other links, and there is a voice speaking in your mind. Isn't it? There is a voice speaking in your mind. Can I ask you, do you know what is the language of that voice? You are thinking, are you very sure? If it is Kannada, English, Tulu, Konkani, you don't know, but you are talking. Your mind was responding to the ideas I am sharing with you. That is the inner world. And that is not all. There is a consciousness behind that mind. This knowledge also has to be acquired. Only then can you say, I am educated. You may have a postdoctorate in any subject, but if you don't know your inner world, then you are not fully educated. We live in two worlds, the world outside, world inside. And real success means I have to be successful in the world outside, I have to be successful inside. We have many people who are very successful outside, they are failures inside. One poor result, one publication not accepted, they break down. Why? They are poor inside. One relationship gone wrong, they break down. Why? They are poor inside, weak inside. We have to be strong inside, strong outside. That two kinds of world we live in, two kinds of knowledge we have to acquire. Now, a true perception or realization of this inner consciousness, Swami Vivekananda uses the word divinity, Daivatva. Who am I is the question. Upanishad throws this question at us. Take up this question. Do your research on this. Who am I or what am I? If you begin with this question, you will start with your body, your social identity. I am rich, I am good, I am intelligent, I am sick, I am healthy. It comes from social identity to body identity, then mental identity, and then my so many identities in my family. Behind all this, what am I? That is the quest. Who am I? What am I? That will lead you to the foundation of your true self. That is religion. Swamiji believed that such a religion has a definite role in man-making education. I quote him. He says, when I use the words man-making religion, I do not mean books, nor dogmas, nor theories. You have to believe this, you have to accept this. That religion I don't accept. Then what is it? It is the realization or perception of the divinity within our hearts. That is inside me. I have to discover it in myself. This may appear controversial to some so-called secularists who say religion should not come into education. To such people, those who say all our problems are because of religion, to such people, Swamiji says, religion is not at fault. Your religion teaches you that every being is only your own self multiplied. But it was the want of practical application, the want of sympathy, the want of heart. It is there, but you did not cultivate your heart.
Therefore, cultivating the heart is an important feature of man-making education. Our current education system overemphasizes on developing the intellect at the expense of the heart. Swamiji had warned this 100 years ago. Swami Vivekananda warns us. Actually, he told this to the Western people. It is one of the evils of your Western education, Western civilization, that you are after intellectual education alone and take no care of your heart. It only makes men 10 times more selfish, and that will be your destruction. We saw 2 world wars fought by these intellectual Western nations. Therefore, Swamiji gives a very strong call to cultivate the heart. I'll give a longish quote. First, feel from the heart. Feel, my would-be reformers, my would-be patriots. Do you feel that millions and millions of descendants of God and of sages have become next-door neighbors to brutes? Do you feel that millions are starving today and millions have been starving for ages? Does it make you restless? Does it make you sleepless? Has it gone into your blood, coursing through your veins, becoming consonant with your heartbeats? Has it made you almost mad? Have you forgotten all about your name, your fame, your wives, your children, your property, and even your own bodies? Have you done that? That is the first step to become a patriot, the very first step. It is not the patriotism which is expressed when India plays Pakistan. That is no patriotism. This is feeling from the heart for the poor, the sick, the destitute. Chiding so-called educated people like us, Swami Vivekananda says, so long as millions live in hunger and ignorance, I hold every man a traitor who, having been educated at their expense, pays not the least heed to them.